ನೋಡಿ ಮನೇಲಿ ಒಂದು 2-3 ಆಲೂಗಡ್ಡೆ ಇದ್ದರೆ ಸಾಕು. ಈ ಥರ ಸ್ಮೈಲಿ ಸ್ನ್ಯಾಕ್ಸನ್ನು ಮಕ್ಕಳಿಗೆ ಸಂಜೆ ಟೈಮಲ್ಲಿ ಮಾಡಿಕೊಡ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಸಂಜೆ ಟೈಮಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ಸ್ಮೈಲಿ ಸ್ನ್ಯಾಕ್ಸ್ ರೆಸಿಪಿನ ಹೇಳ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಸಂಜೆ ಟೀ ಜೊತೆಗೆ ಇದನ್ನು ತಿಂತಾ ಇದ್ರೆ ಏನು ಹೇಳ್ತೀರಾ? ಮತ್ತೆ ಕೇಳಿ ಮಾಡಿಸ್ಕೊತಾರೆ ಮಕ್ಕಳು. ಇಲ್ಲಿ ನಾನು ಏನಪ್ಪ ಅಂದರೆ ಭಾಳ ಏನು ಇದ್ದಿಲ್ಲ ನಮ್ಮ ಮನೇಲಿ, 3 ಆಲೂಗಡ್ಡೆ ಅಷ್ಟೇ ಇತ್ತು ಫ್ರೆಂಡ್ಸ್. ಹಾಗಾಗಿ ನಾನು ಅವನ್ನೇ ಕ್ಲೀನಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಇಡ್ತಾ ಇದ್ದೆ. ನಿಮ್ಮ ಮನೇಲಿ ಎಷ್ಟು ಇರುತ್ತಲ್ಲ ಅಷ್ಟು ತೊಗೊಂಡು ಆರಾಮಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಇದೇನು ಈಸಿಯಾಗಿ ಮಾಡ್ಬೋದು ನಾವು, ಭಾಳ ರಿಸ್ಕ್ ಏನಿಲ್ಲ. ಇದು ಆರಾಮಾಗಿ ಮಾಡುವಂಥ ರೆಸಿಪಿ ಇದು. ನಾನಿವಾಗ ಆಲೂಗಡ್ಡಿನ ಬೇಯಿಸ್ಕೊಂಡು ಬಂದಿದ್ದೀನಿ ನೋಡಿ. ಅವನ್ನೇ ಕ್ಲೀನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಂಡು ತೊಗೊಂಡು ಬಂದಿದ್ದೆ. ನಿಮ್ಮ ಮನೇಲಿ ಎಷ್ಟಿರುತ್ತೆ ಅಷ್ಟು ಆಲೂಗಡ್ಡೆ ತೊಗೊಂಡು ಮಾಡ್ಬೋದು ನೀವು. ನಾನು ಇರೋದಷ್ಟೇ ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನೇ ಮಾಡಿ ತೋರಿಸ್ತಾ ಇದ್ದೆ. ನನ್ನ ಮಗ ಇವಾಗ ಇನ್ನೂ ದೊಡ್ಡವನು ಹೋಗಿಲ್ಲ, ಹಾಗಾಗಿ ಅವ್ನಿಗೇನಾದರೂ ಮಾಡಿಕೊಡ್ತಾನೆ ಇರಬೇಕು. ಸಂಜೆ ಟೈಮಿಗೆ ಈ ಥರ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ, ನಿಮಗೂ ತೋರಿಸೋಣ. ಇದು ಒಂಥರ ರೆಸಿಪಿ ಚೆನ್ನಾಗಿದೆ. ಸ್ಮೈಲಿ ಸ್ನ್ಯಾಕ್ಸ್ ಜಾಸ್ತಿ ಅಂಗಡಿಗಳಲ್ಲಿ ಸಿಗುತ್ತೆ, ನೋಡಿರ್ಬೋದು ನೀವು. ಪಾಕೆಟಲ್ಲಿ ಸ್ಮೈಲಿ ಸ್ನ್ಯಾಕ್ಸ್ ಅಂತ ಕರಾಚಿ ಅಂತ ಒಂದು ಬರುತ್ತೆ, ಸೇಮ್ ಟು ಸೇಮ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದನ್ನೇ ನಾವು ಮನೇಲಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನೇ ನೀವೆಲ್ಲದನ್ನು ಒಂದು ಸ್ಪೂನಿಂದ ಈ ಥರ ಆಲೂಗಡ್ಡೆ ಒಡ್ಕೊಂಡು ಈ ಥರ ಮಾಡಿಟ್ಕೊಂಡು ಅದಕ್ಕೆ ನೀವು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕಬೇಕು. ನಮ್ಮ ಮನೇಲಿ ಕಾರ್ನ್ಫ್ಲವರ್ ಹಿಟ್ಟಿಲ್ಲ ಅನ್ನೋರಾದರೆ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ಅಕ್ಕಿ ಹಿಟ್ಟು ಹಾಕಿದರೂ ಸಹಿತ ಗರಿಗರಿಯಾಗಿ ಬರ್ತಾವೆ. ಆದರೆ ನಾನಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲವರು ನೀವು ಎಷ್ಟಾದರೂ ಹಾಕ್ಬೋದು. ಒಂದು ಅರ್ಧ ಬಟ್ಲ ಹಾಕ್ಕೊಂಡ್ರೆ ಸಾಕು. 3 ಆಲೂಗಡ್ಡೆಗೆ ಒಂದು ಅರ್ಧ ಬಟ್ಲ ಹಾಕಿ, ನೀವು ಜಾಸ್ತಿ 6-8 ಇದ್ದರೆ 1 ಬಟ್ಲದಷ್ಟು ಹಾಕ್ಬೋದು. ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟೇ ಇದಕ್ಕೆ ನೋಡಿ. ಉಪ್ಪು ಮತ್ತು ಖಾರದ ಪುಡಿ, ಕಾರ್ನ್ಫ್ಲವರ್ ಹಿಟ್ಟು, ಆಲೂಗಡ್ಡೆ ಇದನ್ನೆಲ್ಲ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಹೇಗಾದರೂ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಮಕ್ಕಳು ಏನಾದರೂ ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಾರೆ. ನೀವು ಅವ್ರು ಬರೋ ಅಷ್ಟೊತ್ತಿಗೆ ಆಲೂಗಡ್ಡೆ ಬೇಯಿಸಿಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಬಂದ ತಕ್ಷಣ ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು ನೀವು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ನಿಮ್ಗಳ ಸಪೋರ್ಟು ಭಾಳ ಮುಖ್ಯ ಆಗಿತ್ತು ನನಗೆ, ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಮತ್ತೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈ ಥರ ಹಿಟ್ಟನ್ನು ನೀವು ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಆಲೂಗಡ್ಡೆನೆಲ್ಲ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಆಗಬೇಕದು. ಆಲೂಗಡ್ಡೆ ಒಂದು ಪೀಸ್ ಸಹಿತ ಇರಬಾರ್ದು, ಯಾಕಂದರೆ ಅದು ಅದಕ್ಕೂ ನೀವೇನು ಹಿಟ್ಟನ್ನು ನಾದ್ಕೋತೀರ ಕಾರ್ನ್ಫ್ಲವರ್ ಹಿಟ್ಟು ಹಾಕಿಬಿಟ್ಟು ಅವಾಗ ಈ ಥರ ಉಂಡೆ ಕೈಗೆ ಹತ್ಕೋಬಾರ್ದು ಅದು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಥರ ನೀವು ಒಂದು ಉಂಡೆ ಮಾಡಿ ಇಟ್ಕೊಂಡ್ಬಿಡಿ. ಭಾಳ ಇದ್ದರೆ ಫ್ರೆಂಡ್ಸ್ ಭಾಳ ಮಾಡ್ಕೊಳ್ಳಿ, ಅದೇನು ಕೆಡೋದಿಲ್ಲ. ನೀವು 15 ದಿವ್ಸ ಗಂಟಲೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಮಕ್ಕಳಿಗೆ ತಿನ್ನೋಕ್ಕೆ ಹಾಕ್ಕೊಡ್ಬೋದು ಅಂತ ಹೇಳ್ತೀನಿ. ಈ ಕಡೆ ನಾನು ಕಾರ್ನ್ಫ್ಲವರ್ ಹಿಟ್ಟು ಹಾಕಿದ್ದೀನಿ ಮತ್ತು ಆಲೂಗಡ್ಡೆ ಬೇಯಿಸಿಟ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡಿ. ಇವಾಗ ಈ ಥರ ಹೋಳಿಗೆ ಹಾಳೆಗಳಿರ್ತಾವಲ್ಲ ಮನೆಯಲ್ಲಿ ನೋಡಿ, ಹೋಳಿಗೆ ಹಾಳೆ ಇಲ್ಲ ಅಂದರೆ ನೀವು ಎಣ್ಣೆ ಪಾಕಿಟಿನ ಹಾಳೆನಾದರೂ ಯೂಸ್ ಮಾಡಿ. ಈ ಥರ ಒಂದು ಹಾಳೆನ ನಾನು ಕೆಳಗಡೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಚಿಬಿಟ್ಟು ನಾನು ಇದರಲ್ಲೇ ಉದ್ಕೊತೀನಿ. ನೀವು ಕೈಯಿಂದನಾದರೂ ತಟ್ಕೋಬೋದು ಅಥವಾ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಸ್ಮೈಲಿ ಥರ ಮಾಡ್ಬೋದು. ಆದರೆ ನಾನಿಲ್ಲಿ ಹೋಳಿಗೆ ಹಾಳೆ ಮೇಲೆ ಹಾಕಿ ಹತ್ತಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೋಳಿಗೆ ಎಲೆ ಮೇಲೆ ಮಾಡ್ತಿದ್ದೀನಿ. ನೀವು ಇಲ್ಲಪ್ಪ ಅಂದರೆ ಹಾಗೇನಾದರೂ ಮಾಡ್ಬೋದು ನೋಡಿ. ಅಲ್ಲಿ ಇನ್ನೊಂದು ನಾನು ಸಾಂಗ್ ಸಹಿತ ಹೇಳಿದ್ದೀನಿ, ಒಳ್ಳೊಳ್ಳೆ ಸಾಂಗನ್ನು ಹಾಕಿದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಇವಾಗ ನೋಡಿ, ನಾನು ಅದರಲ್ಲಿ ಈ ಥರ ದೊಡ್ಡದಾಗಿ ಒಂದು ಉಂಡೆ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ಥರ ತಟ್ಕೊಂಡು ನಾನು 2 ಹೋಳಿಗೆ ಕವರನ್ನು ಅಂದರೆ ಹಾಳೆ ತೊಗೊಂಡಿದ್ನಲ್ಲ ಅದರ ಮೇಲ್ಗಡೆ ಇನ್ನೊಂದು ಹಾಳೆನ ಅದ್ರ ಮೇಲೆ ಹಾಕ್ಬಿಟ್ಟು ನೋಡ್ರಿ ಈ ಥರ ಲಟ್ಟಿಸ್ತೀನಿ. ನಾನು ಹತ್ತೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಹತ್ತೋದಿಲ್ಲ ಅನ್ನೋದಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಾಗೇನಾದರೂ ಮಾಡ್ಕೋಬೋದು ನೋಡಿ. ಈ ಥರ ತೋರಿಸ್ತೀನಿ ನಿಮಗೆ. ಈ ಥರ ಸುತ್ತಲೂ ಈ ಥರ ನೀವು ಆ ಕಡೆ ಈ ಕಡೆ ತಿರ್ಸ್ಕೊತ ಮಾಡಿಕೊಂಡ್ರೆ ಆಗೋಯ್ತು. ತುಂಬ ಚೆನ್ನಾಗಿ ಬರ್ತವೆ, ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರ್ತವೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರ್ತವೆ. ಮಕ್ಕಳಿಗೆ ನೀವು ಮನೆಯಲ್ಲೇ ಮಾಡಿಟ್ರಿ ಅಂದರೆ ಸ್ಕೂಲಿಂದ ಬಂದಾಗ ಆರಾಮಾಗಿ ತಿಂತಾರೆ. ಇಲ್ಲ ಬಿಸಿಯಾದರೂ ಅವ್ರು ಬರೋ ಟೈಮಿಗೆ ನೀವು ಆಲೂಗಡ್ಡೆ ಬೇಯಿಸಿಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬಂದಾಗಾದರೂ ಮಾಡಿಕೊಡ್ಬೋದು. ಸ್ಮೈಲಿ ಸ್ನ್ಯಾಕ್ಸ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಕವರ್ ಮೇಲ್ಗಡೆ ತೆಗಿತೀನಿ ನೋಡಿ. ಈ ಥರ ಮಾಡ್ಕೋಬೇಕು.
ಈಗ ನಾನು ಏನಪ್ಪ ಅಂದರೆ ನನಗೆ ಬೇರೆದು ಯಾವುದು ಏನು ಸಿಗಲಿಲ್ಲ. ಅದಕ್ಕೆ ನಾನು ಏನು ಮಾಡಿ, ನೀವು ಸಣ್ಣದು ಚಹಾ ಕುಡಿಯೋದು ಕಪ್ ಸಣ್ಣದಿದ್ರೆ ಅದನ್ನು ದೊಡ್ಡದು ಬೇಕು ಅಂದರೆ ಆ ಥರದ್ರಾದ್ರೂ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡ್ರಿ ಒಂದು ನೀರು ಕುಡಿಯೋ ಗ್ಲಾಸ್, ನೀರು ಕುಡಿಯೋದು ಬಾಟಲ್ ಇರುತ್ತಲ್ಲ, ಆ ಬಾಟಲಿನ ಕ್ಯಾಪ್ ತೊಗೊಂಡಿದ್ದೀನಿ ನೋಡಿ, ತೊಳೆದು ನೋಡಿ ಈ ಥರ ಮಾಡ್ಕೋಬೇಕು. ನೀವು ಬೇಕಾದರೆ ಇದನ್ನೇ ಏನು ಮಾಡಬೇಕು ಅಂದರೆ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಉಂಡೆನ ಅದನ್ನು ತಟ್ಕೊಂಡಾದರೂ ನೀವು ಮಾಡ್ಕೋಬೋದು. ಆದರೆ ನಾನು ಈ ಥರ ಬೇಗ ಬೇಗ ಆಗುತ್ತೆ ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡಿ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಒಂದು ನೀರಿಂದು ಮೇಲ್ಗಡೆದು ಮುಚ್ಚಳ ಇರುತ್ತಲ್ಲ ಅದರಿಂದನಾದರೂ ಮಾಡ್ಕೋಬೋದು ನೀವು, ಇಲ್ಲ ಸಣ್ಣದು ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಿಂದಾದರೂ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ನೋಡಿರಿ ಈ ಥರ ಜ್ಯೂಸ್ ಕುಡಿಯೋದು ಇರುತ್ತಲ್ಲ ಸ್ಟ್ರಾ ಅಂಥೇಳಿ, ಅದನ್ನು ಮನೇಲಿ ಇರುತ್ತಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ತೋರಿಸ್ತಿದ್ದೀನಿ. ನಾವು ತುಂಬ ಮಾಡ್ತಿರ್ತೀವಿ ಫ್ರೆಂಡ್ಸ್, ಇವನ್ನ ಮಕ್ಕಳಿಗೆಲ್ಲ ಮಾಡಿಕೊಡ್ತಾನೆ ಇರ್ತೀನಿ. ಇವಾಗೇನಪ್ಪ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಎಲ್ಲ ರೆಸಿಪಿಗಳು ಒಂದೊಂದೇ ಬರ್ತಾ ಇದ್ದಾವೆ. ಖುಷಿ ಆಗುತ್ತೆ ನನಗೂ ಈ ಥರ ಅಡುಗೆನ ಮಾಡಿ ತೋರಿಸೋದಕ್ಕೆ. ಆಮೇಲೆ ನೀವು ಇನ್ನೂ ಹೆಚ್ಚಿಗೆ ನೋಡಿದ್ರಿ ಅಂದರೆ ನಮ್ಗೆ ಇನ್ನೂ ಹೆಚ್ಚಿಗೆ ಸಮಾಧಾನ ಆಕತಿ ಮತ್ತು ಖುಷಿನೂ ಆಕತಿ. ನೀವು ಹಿಂಗೆ ನೋಡ್ಕೊತ ನಂಗೆ ಸಪೋರ್ಟ್ ಮಾಡಿರಿ. ನಾನು ಎಲ್ಲದನ್ನು ಮೊದಲು ಕಣ್ಣು ಮಾಡ್ಕೊತಾ ಇದ್ದೀನಿ ನೋಡಿರಿ. ನೀವು ಸ್ಟ್ರಾ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಒಂದು ಕಡ್ಡಿ ಟೈಪ್ ತೊಗೊಂಡಾದರೆ ಈ ಥರ ಮಾಡ್ಬೋದು. ಸ್ಟ್ರಾ ಎಲ್ಲರ ಮನೇಲಿ ಇರೋದಿಲ್ಲ, ಇದ್ದರೆ ಅಂದರೆ ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಕಡ್ಡಿ ಟೈಪ್ ತೊಗೊಂಡು ಕಣ್ಣನ್ನು ಮಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ಕಣ್ಣು ರೆಡಿ ಆಯ್ತಲ್ಲ, ಮತ್ತು ಸ್ಮೈಲಿ ಮಾಡ್ಕೋಬೇಕಲ್ವ ನಾವು. ಸ್ಮೈಲಿನ ಒಂದು ತುಪ್ಪದ ಚಮಚ ಅಂತ ಹೇಳ್ತೇವಲ್ಲ, ತುಪ್ಪದ ಚಮಚದಲ್ಲೇ ಮಾಡಿಕೊಂಡ್ರೆ ಆಗೋಯ್ತು. ಇಲ್ಲಾಂದರೆ ನೀವು ಅದು ಇಲ್ಲಪ್ಪ ಅಂದರೆ ಮ್ಯಾಗಿ ತಿಂತಿರಲ್ಲ, ಅದು ಇನ್ನೊಂದು ಥರ ಸ್ಪೂನ್ ಬರುತ್ತಲ್ಲ, ಆ ಸ್ಪೂನಿಂದ ಸ್ಮೈಲಿ ಮಾಡ್ಕೋಬೇಕು. ಈಗ ನಾನು ಸ್ಮೈಲಿನೂ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು. ಈ ಥರ ಇಟ್ಟರೆ ಅಂದರೆ ಸ್ಮೈಲಿ ರೆಡಿ ಆಗಿಬಿಡುತ್ತೆ, ನೋಡ್ತೀರಾ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲದನ್ನು ನಾನು ಒಂದೊಂದೇ ಬಿಡಿಸ್ಕೊತ ಬರ್ತೀನಿ ನೋಡಿ. ಒಂದೊಂದೇ ನಾನು ಬಿಡಿಸ್ಕೊತ ಬರ್ತಾಯಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಇದು. ನನ್ನ ಮಕ್ಕಳು ನಗ್ತಾರೆ ಫ್ರೆಂಡ್ಸ್, ಯಾಕಂದರೆ ನಾವು ಸ್ಮೈಲಿ ತಿನ್ನಬೇಕಲ್ಲ ಅಂತ ತಮಾಷೆ ಮಾಡ್ತಾರೆ. ಈ ಕಡೆ ಒಂದು ಸಣ್ಣ ಬಾಣಲೆಯಲ್ಲಿ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಆಲ್ರೆಡಿ ಎಣ್ಣೆನೂ ಕಾದಿತ್ತು. ಈ ಕಡೆ ನಾನು ಮಾಡಿರುವಂತಹ ಸ್ಮೈಲಿ ಸ್ನ್ಯಾಕ್ಸನ್ನು ಅದಕ್ಕೆ ಹಾಕಿ ಕರಿತಾ ಇದ್ದೀನಿ. ಸೂಪರ್ ಆಗಿರುವಂಥ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಮಿಸ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಆ ಬನಶಂಕರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಆಗಲೇಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸ್ಮೈಲಿ ನೋಡಿ. ಇದೇ ಥರ ನೀವು ಯಾವಾಗಲೂ ನಕ್ಕಂತ ಇರಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಎಷ್ಟು ಮುಖ್ಯ ಅಲ್ವಾ, ಒಂದೇ ಒಂದು ಸ್ಮೈಲು ನಮಗೆ ತುಂಬ ಮುಖ್ಯ. ಮುಖದ ಅಂದವನ್ನು ಹೆಚ್ಚಿಸ್ಬಿಡುತ್ತೆ ಒಂದೇ ಒಂದು ನಗು ಅಂತ. ಸಂಜೆ ಟೈಮಲ್ಲಿ ಚಹಾ ಜೊತೆಗೆ ಸ್ಮೈಲಿ ಸ್ನ್ಯಾಕ್ಸ್ ರೆಡಿ ಆಯಿತು. ಟ್ರೈ ಮಾಡಿರಿ. ಕುರು ಮತ್ತು ಕ್ರಿಸ್ಪಿ ಆಗಿರುವಂತಹ ಸ್ಮೈಲಿ ಸ್ನ್ಯಾಕ್ಸ್ ಇದು. ಹೇಗಿತ್ತು ವಿಡಿಯೋ? ಪೂರ್ತಿ ವಿಡಿಯೋ ನೋಡ್ತೀರಾ ತಾನೇ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆದಷ್ಟು ಮತ್ತೆ ಬೇಗ ಇನ್ನೊಂದು ರೆಸಿಪಿ ಇಲ್ಲ ಒಂದು ಸಾಂಗೊಂದಿಗೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತೆ ಬೇಗ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.